स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಸೆಪ್ಟೆಂಬರ್ 7, 2005 ಅದನ್ನು ಸಹ ನೋಟಿಫೈ ಮಾಡಿದರು. ತದನಂತರ ಫೆಬ್ರವರಿ 2, 2006 200 ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಇದನ್ನು ಯೋಜನೆಯನ್ನು ಜಾರಿಗೊಳಿಸಿದರು. ತದನಂತರ 200 ಜಿಲ್ಲೆಗಳಷ್ಟೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಎಲ್ಲ ಜಿಲ್ಲೆಗಳಿಗೂ ಲಾಗು ಆಗಬೇಕು ಅಂತೇಳಿ ಇದನ್ನು ಜಾರಿಗೊಳಿಸಿ ರಾಷ್ಟ್ರ ವ್ಯಾಪ್ತಿ ಯೋಜನೆಯನ್ನು ಜಾರಿಗೊಳಿಸಿ ಇದು ಜನರಿಗೆ ಒಂದು ಸಂವಿಧಾನಾತ್ಮಕವಾದ ಹಕ್ಕನ್ನು, ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ವರ್ಕ್ ಅಂತೇಳಿ ಅವ್ರಿಗೆ ಕೆಲಸದ ಸಲುವಾಗಿ ಒಂದು ಹಕ್ಕನ್ನು ಕೊಟ್ಟರು, ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿಯನ್ನು, ರೈಟ್ ಬೇಸ್ಡ್ ಮತ್ತು ರೈಟ್ ವರ್ಕ್. ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಗ್ರಾಮ ಸಭೆಯಲ್ಲಿ ತಮ್ಮ ಗ್ರಾಮಗಳ ಅವಶ್ಯಕತೆಗಳ ಮೇಲೆ ಈ ಯೋಜನೆಯನ್ನ ಹಾಕೊಳ್ಳಿಕ್ಕೆ ಅಂತ ಒಂದು ಜಾರಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಲೋಕಲ್ ರಿಕ್ವೈರ್ಮೆಂಟ್, ಸ್ಥಳೀಯ ಬೇಡಿಕೆಗಳು. ಅಥವಾ ಉದಾಹರಣೆಗಾಗಿ ಶಾಲೆ ಇರ್ಬೋದು, ಕಂಪೌಂಡ್ ಇರ್ಬೋದು, ಬಾಂಧಾರ ಇರ್ಬೋದು, ಕೆರೆ ಇರ್ಬೋದು, ರಸ್ತೆಗಳಿರ್ಬೋದು, ಅಥವಾ ರೈತ ತನ್ನ ಹೊಲದಲ್ಲಿನೂ ಕೂಡ ಕೆಲಸ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು. ಇದರಲ್ಲಿ ಪ್ರತಿ ವರ್ಷ 100 ದಿನಗಳ ಕಾಲ, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಸೀಸನ್, 100 ದಿನಗಳ ಕಾಲ ಇದನ್ನ ಯೋಜನೆಯನ್ನು ಜಾರಿಗೊಳಿಸಿ. ಆಮೇಲೆ ಇದರಲ್ಲಿ ಎಲ್ಲರೂ ಕೂಡ ದುರ್ಬಲರು, ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ರೈತರು ಎಲ್ಲರೂ ಕೂಡ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟು ಸೋಷಿಯಲ್ ನೆಟ್ ಅಂತ ಹೇಳಿದ್ರು. ಮತ್ತು ಅಸೆಟ್ ಕ್ರಿಯೇಷನ್, ಅಂದರೆ ಗ್ರಾಮಗಳಲ್ಲಿ ಒಂದು ಶಾಲೆ ಆಗಲಿ, ಆಮೇಲೆ ನಮ್ಮ ಅಂಗನವಾಡಿ ಆಗಲಿ, ರಸ್ತೆ ಆಗಲಿ, ಶಾಲಾ ಕಂಪೌಂಡ್ಗಳಾಗಲಿ, ಬಾಂಧಾರ ಆಗಲಿ, ಕೆರೆ ಆಗಲಿ, ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು ಆ ಗ್ರಾಮಗಳಲ್ಲಿ. ಇದರಿಂದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಇವತ್ತು ಆಗ್ತಾ ಇತ್ತು. ಆಮೇಲೆ ಗುಳೆ ಹೋಗುವಂಥದ್ದನ್ನ ತಪ್ಪಿಸ್ತು. ನಿಮ್ಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆ ಇವತ್ತು ಉದ್ಯೋಗಕ್ಕೆ ಹೋಗ್ತಿದ್ರು. ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು, ಅದೇ ಊರಿನಲ್ಲಿ ಉದ್ಯೋಗ ಸಿಗಬೇಕು ಅಂತೇಳಿ, ಅದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಿಗಬೇಕು, ಊರಲ್ಲಿ ಸಿಗಬೇಕು ಅಂತೇಳಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತ ಯೋಜನೆ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಪ್ರಧಾನಮಂತ್ರಿಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವದಾದಂಥ ಒಂದು ಯೋಜನೆ ಇದು. ನಾನು ಪುನರುಚ್ಚರಿಸ್ತೇನೆ, ಸ್ವಾತಂತ್ರ್ಯ ನಂತರ ಅತ್ಯಂತ ಮಹತ್ವವಾದಂಥ ಯೋಜನೆ. ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ 100 ದಿನಗಳ ಸ್ಥಳೀಯ ಉದ್ಯೋಗ ಸಿಗಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ. ಬಹುಶಃ ಎಲ್ಲೋ ಒಂದು ಕಡೆ ಈ ಬಿಜೆಪಿಗರಿಗೆ, ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಚೇರ್ಮನ್ರು ಆಗಿದ್ದಾಗ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ, ಈ ಯೋಜನೆಯನ್ನ ಮುಚ್ಚಿ ಹಾಕಬೇಕು ಅಂತ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸೋದು. ಕೇವಲ 72 ತಾಸುಗಳಲ್ಲಿ ಪಾರ್ಲಿಮೆಂಟ್ ನಲ್ಲಿ ಡಿಸ್ಕಸ್ ಆಗಿ 72 ತಾಸು ಬರೇ ಇಂಥ ಮಹತ್ವದ ಯೋಜನೆ ಚರ್ಚೆಗೆ. ಡಿಸೆಂಬರ್ 21, 2025 ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಅನ್ನ ರಿಪೀಲ್ ಮಾಡಿ, ಅಂದ್ರೆ ಅದನ್ನ ಹಿಂಪಡ್ಕೊಂಡು VPG ರಾಮ್ಜಿ ವಿಕಸಿತ ಭಾರತ
ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಆಕ್ಟ್ VG ರಾಮ್ಜಿ ಅಂಬ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ, ರಿಪ್ಲೇಸ್ ಮಾಡಿದ್ದಾರೆ. ಒಂದನೇದು ಇದರಿಂದ ನಾಳೆ ಸಂಕ್ಷಿಪ್ತಪ್ಪ ಹೋಗ್ತದೆ. ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲ ಗ್ರಾಮ ಪಂಚಾಯತಿಗಳಿಗಿತ್ತು. ಇಡೀ ಭಾರತ ದೇಶದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು, ಎಲ್ಲ ರಾಜ್ಯಗಳು, ಎಲ್ಲ ಜಿಲ್ಲೆಗಳಲ್ಲಿತ್ತು. ಈಗ ಅವರು ಬದಲಾವಣೆ ಮಾಡಿದ್ದು ಸಿಲೆಕ್ಟಿವ್ ಗ್ರಾಮ ಪಂಚಾಯತ್. ದೇಶದ ಎಲ್ಲ ಗ್ರಾಮ ಪಂಚಾಯತಿಗಳಿಗೆಲ್ಲ ಸಿಲೆಕ್ಟಿವ್ ಗ್ರಾಮ ಪಂಚಾಯತ್. ಅದು ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು 40 ಗ್ರಾಮ ಪಂಚಾಯತ್ ಇದಾವೆ. ಅದರ ಒಂದು 5 ತಗೋಬೋದು, 20 ತಗೋಬೋದು, 20 ಬಿಡ್ಬೋದು, ಅಥವಾ ಸಂಪೂರ್ಣವಾಗಿ 40 ಬಿಡ್ಬೋದು. ಸೆಲೆಕ್ಟಿವ್ ಆಗಿ ಅಲ್ಲಿ ಬಾಗಿಲ ಬಂದ್ ಮಾಡಿ ಕೊಡಿಸು ಬಾ ಪ್ಲೀಸ್ ಅವ್ರನ್ನ, ಒಳಗೆ ಬಿಡ್ಬೇಡ ಪ್ಲೀಸ್. ಆ ಕಡೆ ಮಾಡ್ತಾರೆ ಅವರು ಡಿಸ್ಟರ್ಬೆನ್ಸ್. ಹೊರಗಡೆ ನಿಂತ್ಬಿಡ್ರಿ ಯಾರೊಬ್ರು ಮಾತಾಡೋದು ಬಂದಾಗಲಿ ಪ್ಲೀಸ್. ಸಾರಿ, ಇದನ್ನ ಅಂದ್ರೆ ಈಗ ಸಿಲೆಕ್ಟಿವ್ ಆಗಿ ಯಾವುದೋ ಒಂದು ಜಿಲ್ಲೆ ತಗೋಬಹುದು, ಯಾವುದೋ ಜಿಲ್ಲೆ ಬಿಡ್ಬೋದು, ಯಾವುದೋ ತಾಲೂಕು ತಗೋಬಹುದು, ತಾಲೂಕು ಬಿಡ್ಬೋದು, ಯಾವುದೇ ಒಂದು ಗ್ರಾಮ ಪಂಚಾಯತ್ ತಗೋಬಹುದು, ಗ್ರಾಮ ಪಂಚಾಯತ್ ತಗೊಳಿಕ್ಕಿಲ್ಲ. ಹೀಗೆಲ್ಲ ಡೈಲ್ಯೂಟ್ ಮಾಡಿದವರು. ಆಮೇಲೆ ಪ್ರಮುಖವಾಗಿ ಒಂದು ದಿವಸ ನಾವು ಈ ಸಂವಿಧಾನಕ್ಕೆ ಹಕ್ಕನ್ನು ಕೊಟ್ಟಿದ್ದೀವಿ, ರೈಟ್ ಟು ವರ್ಕ್. ಅವರಿಗೆ 100 ದಿನಗಳ ಕಾಲ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು, ಹಕ್ಕನ್ನು ಕಸಿಕೊಂಡಿದ್ದಾರೆ. ಆ ಸಂವಿಧಾನಕ ಹಕ್ಕನ್ನು ಬಡವರು ಕಸಿಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಏನು ಮಾಡಿದ್ದಾರೆ ಪ್ರಮುಖವಾಗಿ, ಮೊದಲು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಭೆಗಳನ್ನು ಮಾಡಿ ಅವರು ಆ ಊರಲ್ಲಿ ಬಾದಾರ್ಗಳಾಗಲಿ, ಕೆರೆಗಳಾಗಲಿ, ಶಾಲಾ ಕಂಪೌಂಡ್ ಆಗಲಿ, ಅಂಗನವಾಡಿ ಆಗಲಿ, ಶಾಲೆಗಳು ತಗೋಬಹುದು. ಈಗ ಇವರು ಏನು ಮಾಡಿದ್ದಾರೆ, ನಾವು ವಿಕಸಿತ ಭಾರತ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿದ್ದಾರೆ. ಆದರೆ ಮುಂದೆ ಗ್ರಾಮ ಪಂಚಾಯಿತಿಗಳು ತಮಗೆ ಬೇಕಾಗಿರುವಂಥ ಕೆಲಸ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಗ್ರಾಮ ಸಭೆಯಲ್ಲೇ ಆ ಕೆಲಸಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು, ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ಅಂತ ತಿಳ್ಕೊಳ್ರಿ, ಆ ನ್ಯಾಷನಲ್ ಹೈವೇದಾಗ ಹೋಗಿ ಕೆಲಸ ಮಾಡಬೇಕು. ಆಮೇಲೆ ಕನಿಷ್ಠ ವೇಜಸ್, ಕೂಲಿ ಆ ರಾಜ್ಯಗಳದಿತ್ತು, ಅದನ್ನು ತೆಗೆದುಹಾಕಿದ್ದಾರೆ. ಅದ್ರೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಬಹುಶಃ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ ನಾನು. ಒಂದು ಗ್ರಾಮ ಪಂಚಾಯತ್ಗಳನ್ನ ಎಲ್ಲ ಗ್ರಾಮ ಪಂಚಾಯತ್ಗಳು ದೇಶದ ಗ್ರಾಮ ಪಂಚಾಯತ್ಗಳಿಗಿಲ್ಲ. ಕೆಲವು ಗ್ರಾಮ ಪಂಚಾಯತ್ ತಗೋಬಹುದು, ಕೆಲವು ಗ್ರಾಮ ಪಂಚಾಯತ್ ಬಿಡಬಹುದು. ಎರಡನೇದಾಗಿ ಸ್ಥಳೀಯವಾಗಿ ಅಲ್ಲಿ ಏನು ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು, ಶಾಲೆ ರೂಮ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಅಂಗನವಾಡಿ ಇರ್ಬೋದು, ರಸ್ತೆಗಳು ಇರ್ಬೋದು, ಬಾಂಧಾರ ಇರ್ಬೋದು, ಕೆರೆ ಇರ್ಬೋದು, ರೈತ ತನ್ನ ಹೊಲಗಳಲ್ಲಿ ಏನೋ ಕೆಲಸ ಮಾಡ್ಕೋಬೇಕಾಗಿತ್ತು, ಅದು ಇನ್ನು ಮುಂದೆ ಬಂದಾಗಿದೆ. ಕೇಂದ್ರ ಸರ್ಕಾರ ಯೋಜನೆಗಳ ಜೊತೆಗೆ ವಿಕಸಿತ ಭಾರತ ಯೋಜನೆಗಳು, ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಮೊದಲು ಏನಿತ್ತು, ವೇಜಸ್ ಕಾಂಪೋನೆಂಟ್ನಲ್ಲಿ, ಕೂಲಿ ಕಾಂಪೋನೆಂಟ್ನಲ್ಲಿ 100% ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು, 100% ವೇಜಸ್ನಲ್ಲಿ. ಈಗ ಅದನ್ನು ತೆಗೆದುಹಾಕಿ ಅದರಲ್ಲಿ 40% ರಾಜ್ಯ ಸರ್ಕಾರ ಕೊಡಬೇಕು. ಆಮೇಲೆ ಕಾಂಪೋನೆಂಟ್ ಪಾರ್ಟ್ನಲ್ಲಿ ಬಂದ 40% ಇತ್ತು, ಮಟೀರಿಯಲ್ಸ್ ಕಾಂಪೋನೆಂಟ್ ಮಾಡಲಿ, ಸಾಮಗ್ರಿಗಳ ಕಾಂಪೋನೆಂಟ್ ಮಾಡಲಿ ಅದರ 40%. ಅಂದರೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ಒಂದು ಭಾರವನ್ನು ಮಾಡ್ತಾರೆ. ಭಾರ ಮಾಡಿದ್ರು ಅಡ್ಡಿ ಇಲ್ಲ, ಆದರೂ ರಾಜ್ಯ ಸರ್ಕಾರಕ್ಕಿಂತ ಆ ಗ್ರಾಮಗಳಲ್ಲಿ ಏನು ಆಗಬೇಕಾಗಿತ್ತು ಆ ಕೆಲಸ ಮಾಡ್ಕೊಳ್ಳೋಕೆ ಆಯ್ಕೆ ಒಬ್ಬರು ಇಲ್ಲ. ಸ್ಥಳೀಯವಾಗಿ ಅವರೇನು ರಸ್ತೆ, ಚರಂಡಿ, ಶಾಲೆ ರೂಮು, ಕಾಂಪೌಂಡು, ಅಂಗನವಾಡಿ ಕೊಡ್ಬೇಕ ಅಧಿಕಾರ ಇಲ್ಲ. ಕೇಂದ್ರದ ಯೋಜನೆಗಳ ಜೊತೆ ಇದನ್ನು ಹೊಂದಾಣಿಕೆ ಮಾಡಿದ್ದಾರೆ. ಈಗ ಕೇಳಿದ್ರೆ ಏನು ಮಾಡ್ತಾರೆ,
ನಾವು 125 ದಿವಸ ಮಾಡಿದ್ವಿ ಅಂತ. ಆ 125 ದಿವಸದಲ್ಲಿ 2 ತಿಂಗಳು ಸೀಸನ್ ತೆಗಿಬೇಕಂತ, ಅಗ್ರಿಕಲ್ಚರ್ ಸೀಸನ್ ಅಲ್ಲಿ. ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ನಾವೇನು ಉಳ್ಳವ್ರು ಇರ್ತೀವಿ, ನಾವು ಏನು ಕೆಲಸ ಕೊಡ್ತೀವಿ ತಗೋಬೇಕು. ಕೆಲಸ ಕೊಡ್ಲಿಕ್ಕೆ ಹೋಯ್ತು, ಮಿನಿಮಮ್ ಗ್ಯಾರಂಟಿನೂ ಇಲ್ಲ ಇದರಲ್ಲಿ. ವೇಜಸ್ ಒಂದು ಸ್ವಲ್ಪ ಅಲ್ಲಿ ಓದಿದ್ದ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ಒಂದು ದಿವಸ ಆ 2 ತಿಂಗಳು ಕೆಲಸ ಇಲ್ಲ. 125 ದಿವಸ ಮಾಡಿದ್ದು ಏನು ಪ್ರಯೋಜನ ಇಲ್ಲ. ಮತ್ತು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳ ಜೊತೆಗೆ ಮಿನಿಮಮ್ ವೇಜಸ್ ಡಿಫೈನ್ ಮಾಡಿಲ್ಲ. ಹೀಗೆ ಇವತ್ತು ದಿವಸ ಇನ್ನೊಂದು ಹೇಳ್ತಾರೆ ಅವರು, ಮೊದಲು ಕಾಂಗ್ರೆಸ್ ಸರ್ಕಾರದಾಗ ಇಷ್ಟು ಹಣ ನಾವು ಕೊಡ್ತಿದ್ರು, ಈಗ ನಾವು ಇಷ್ಟು ಕೊಟ್ಟಿದ್ದೀವಿ ಅಂತ. ಅದು ಬಜೆಟ್ ಗಾತ್ರ ಬೇಕಾಗ್ತದೆ. 1 ಲಕ್ಷ ಕೋಟಿ ಬಜೆಟ್ ಗಾತ್ರ ಇದ್ದಾಗ ಅವು 10,000 ಕೋಟಿ ಬರ್ತದೆ ತಿಳ್ಕೊಳ್ಳಿ. 2-3 ಲಕ್ಷ ಆದಾಗ ಅದು ಪ್ರಪೋರ್ಷನಲಿ ಜಾಸ್ತಿ ಆಗ್ತದೆ. ಎಲ್ಲ ಯೋಜನೆಗಳು ಜಾಸ್ತಿ ಆಗ್ತದೆ, ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರ ಆಗಲಿ. ಅದನ್ನ ಏನು ಬಜೆಟ್ ಗಾತ್ರ ಜೊತೆ ಜಾಸ್ತಿ ಆಗಲ್ಲ, ಅದನ್ನ ಪ್ರತಿಬಿಂಬ ಮಾಡ್ತಾರೆ. ನಾನು ಕೇಳಿದ್ದೀನಿ ಒಬ್ಬರು BJP ಅವ್ರ ಭಾಷಣ ಇದನ್ನು, ಅವ್ರದ್ದೇನೋ 125 ದಿವಸ ಮಾಡಿ. ಒಂದು ಎರಡನೇದು, ನಾವು ಬಜೆಟ್ ಜಾಸ್ತಿ ಹಣ ಕೊಡ್ತಾ ಇದ್ದೀವಿ, ಹಿಂದೆನೂ ಕೂಡ ಪ್ರತಿ ವರ್ಷ ಜಾಸ್ತಿ ಹಾಕೋದೇ ಬಂದದ, ಮುಂದೂ ಜಾಸ್ತಿ ಹಾಕೋದೇ ಹೋಗ್ತದೆ. ಬಜೆಟ್ ಗಾತ್ರ ಜಾಸ್ತಿ ಹಾಕೋತ ಹೋಗ್ತದೆ. ಆದರೆ ಇವ್ರು ಮಾಡಿದಂಥ ಅನ್ಯಾಯ ಏನು ಸಂವಿಧಾನಾತ್ಮಕ ಹಕ್ಕನ್ನು ನಾವು ಕೊಟ್ಟಿದ್ದೀವಿ ಅವರಿಗೆ ಕೆಲಸ ಮಾಡೋಕ್ಕೆ, ಕೂಲಿ ಮಾಡೋಕ್ಕೆ ಸ್ಥಳೀಯವಾಗಿ, ಅದನ್ನು ಕಸ್ಕೊಂಡಿದ್ದಾರೆ. ಒಂದನೇದು. ಎರಡನೇದು, ಗ್ರಾಮಗಳಲ್ಲಿ ಇವತ್ತು ಸಹ ಮಹಾತ್ಮ ಗಾಂಧೀಜಿಯವ್ರಿಗೆ ಕನಸಿತ್ತು, ಭಾರತ ದೇಶ 70-80% ಹಳ್ಳಿಗಳ ಒಂದು ರಾಷ್ಟ್ರ, ಇದು ದೇಶ. ಯಾವಾಗ ಹಳ್ಳಿಗಳು ಅಭಿವೃದ್ಧಿ ಆಗ್ತದೆ ಅವಾಗ ನಿಜವಾಗಿ ಒಂದು ದಿವಸ ಗ್ರಾಮ ಸ್ವರಾಜ್ಯ ಆಗ್ತದೆ, ದೇಶ ಅಭಿವೃದ್ಧಿ ಆಗ್ತದೆ ಅಂತೇಳಿ. ಕೇವಲ ಬೆಂಗಳೂರು, ಮುಂಬೈ, ಡೆಲ್ಲಿ, ಕಲ್ಕತ್ತಾ ಅಭಿವೃದ್ಧಿ ಅಲ್ಲ ಅಂತ ಹೇಳಿದ್ರು ಸಹ ಮಹಾತ್ಮ ಗಾಂಧಿಯವರಿಗೆ ಕನ್ಸಲ್ಟ್ ಮಾಡಿದ್ರು. ಗ್ರಾಮ ಸಭೆ ಕಾನ್ಸೆಪ್ಟ್ ಅಂತ ಹೇಳಿದ್ರು. ಆ ಗ್ರಾಮ ಸಭೆಗೆ ಏನೂ ಕಿಮ್ಮತ್ತಿಲ್ಲ. ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಮೇಲೆ ಚುನಾವಣೆಗೂ ನಿಂತಿರಂಗಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ಗಳು ಇದನ್ನು ನೋಡಿ ಮೇಲೆ ಬಹುಶಃ ಯಾರು ಗ್ರಾಮ ಪಂಚಾಯತಿಗಳು ಎಲೆಕ್ಷನ್ ನನಗೆ ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಒಂದು ಬಾಜು ಇರಲಿ. ಆ ಸ್ಥಳೀಯವಾಗಿ ಇವತ್ತು ಸಹ ಏನು ಅನುಕೂಲ ಇತ್ತು, ಶಾಲೆಗಳು, ಕಾಂಪೌಂಡ್, ಬಾಂದಾರ, ರೈತರ ತಮ್ಮ ಕೃಷಿ ಹೊಲದಲ್ಲಿ ಏನು ಕೆಲಸ ಮಾಡ್ಕೊತಾರೆ, ರಸ್ತೆಗಳು, ಅದೆಲ್ಲ ಗೊತ್ತಾಗ್ತದೆ. ಕೇಂದ್ರ ಪುರಸ್ಕೃತ ಯೋಜನೆಗಳ ಜೊತೆಗೆ ಇವ್ರನ್ನ ಟ್ಯಾಗ್ ಮಾಡಿಬಿಟ್ಟಿದ್ದಾರೆ. ಇದು ಜನ ವಿರೋಧಿ, ಏನು ಸಂವಿಧಾನಕ್ಕೆ ಹಕ್ಕನ್ನು ಕೊಟ್ಟಿದ್ದಾರೆ, ಸಂವಿಧಾನದ ಹಕ್ಕನ್ನು ಕಸ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಇರಲಿ ಒಂದು ಭಾಗ, ಆ ಗ್ರಾಮ ಪಂಚಾಯತಿಗಳಿಗೆ ಅನ್ಯಾಯ ಆಗುತ್ತಿದ್ದು ಸಹ, ಸ್ಥಳೀಯವಾಗಿ ಹಳ್ಳಿಗಳಿಗೆ ಅನ್ಯಾಯ ಆಗುತ್ತಿದ್ದು ಸಹ, ಅಲ್ಲಿ ಏನು ಕೆಲಸ ಆಗಬೇಕು ಅದೆಲ್ಲವೂ ಕೂಡ ಕಿತ್ಕೊಂಡು ಹಾಕಿದ್ದಾರೆ. ಹೀಗಾಗಿ ನಾವು ಈಗಾಗಲೇ ಕೆಲವೊಂದು ರಾಜ್ಯಗಳು, ಆಮೇಲೆ ಮೊದಲು ಇದರಲ್ಲಿ ನರೇಗಾದ ಕಾಂಟ್ರಾಕ್ಟರ್ಸ್ ಇರಲಿಲ್ಲ, ಈ ಕಾಂಟ್ರಾಕ್ಟರ್ಸ್ ಮಾತ್ರ ತಂದಿದ್ದಾರೆ. ಯಾಕಂದರೆ ಈಗ ನ್ಯಾಷನಲ್ ಹೈವೇ ಮಾಡೋದಕ್ಕೆ ಕಾಂಟ್ರಾಕ್ಟರ್ ತೊಗೊಂಡಿದ್ದಾನೆ. ಆ ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕಾದ್ರೆ ಮತ್ತು ಅದು ಕಾಂಟ್ರಾಕ್ಟರ್ ಭಾಗ ತರಬೇಕಲ್ಲ, ಆ ಕಾಂಟ್ರಾಕ್ಟರ್ಗೂ ತಂದಿದ್ದಾರೆ. ಪಂಜಾಬ್ ರಾಜ್ಯ ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದೆ, ತೆಲಂಗಾಣ ರೆಸಲ್ಯೂಷನ್ ಪಾಸ್ ಮಾಡಿದೆ, ಕೇರಳನೂ ಕೂಡ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸರಿಯಲ್ಲ ಅಂಥೇಳಿ. ತಮಿಳುನಾಡು ಕೂಡ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಆಂಧ್ರ ಪ್ರದೇಶ ಇಷ್ಟೆಲ್ಲ ನಮಗೆ ಇದು ಆಗ್ತದೆ, ನಮಗೆ ಹಣಕಾಸು ಕೊಡಿ, ಯಾಕಂದರೆ ಅವರು ಕೇಂದ್ರ ಸರ್ಕಾರ ಜೊತೆ ಸಹಭಾಗಿತ್ವದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಮತ್ತು ಸರ್ಕಾರದಿಂದ ಪ್ರಯೋಜನ ಪಡ್ಕೊಂಡವರು ಅಲೈಡ್ ಪಾರ್ಟ್ನರ್ ಆಗಿದ್ದರಿಂದ ಹಣಕಾಸಿನ ನೆರವು ಕೇಳಿದ್ದಾರೆ. ನಾವು ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಾಳೆ 22ರಿಂದ ಮನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಣಯ ಮಾಡಿದ್ದೀವಿ. 22ರಿಂದ 31ನೇ ತಾರೀಕಿಗೆ ಅವ್ರಿಗೆ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯನ ಕೈಗೊಳ್ಳಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಏನು ಬದಲಾಯಿಸಿ ಇದೇನು BBG ರಾಮ್ ಯೋಜನೆ ತಂದಿದ್ದಾರೆ ಅದನ್ನು ತಿರಸ್ಕಾರ ಮಾಡುವಂಥದ್ದು, ಮತ್ತೆ ವಾಪಸ್ಸು ಯಥಾಸ್ಥಿತಿ ಇವತ್ತು ಏನು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇತ್ತು, ಒಂದು ಐತಿಹಾಸಿಕ ಯೋಜನೆ ಇತ್ತು, ಆ ಐತಿಹಾಸಿಕ ಯೋಜನೆಯನ್ನು ಮತ್ತೆ ವಾಪಸ್ ತರಬೇಕು ಅನ್ನುವಂಥದ್ದು ನಮ್ಮ ಹೋರಾಟ. ಈ ಹೋರಾಟ ಕೇವಲ ನಾನು ಈ ಪತ್ರಿಕಾಗೋಷ್ಠಿ ಅಷ್ಟೇ ಅಲ್ಲ, ಇವತ್ತು ನಮ್ಮ ಸರ್ಕಾರ, ನಮ್ಮ KPCC ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಇವತ್ತು ರಾಜ್ಯಾದ್ಯಂತ ರಾಜ್ಯದಲ್ಲಿ
ಮತ್ತು ರೀಜನಲ್ ಇದರಲ್ಲಿ ಕೂಡ ವಿಭಾಗೀಯವಾಗಿ ಜಿಲ್ಲೆಗಳ ವೈಸು ಮತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಜನರ ಒಂದು ಅಂತರವನ್ನು ಮಾಡಿ ಜನರವರೆಗೆ ಈ BJP ಸರ್ಕಾರ ಏನು ಅನ್ಯಾಯ ಮಾಡ್ತಾ ಇದೆ, ಈ ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆ ತೆಗೆದು ಏನು ಹಕ್ಕನ್ನು ಸಂವಿಧಾನದ ಹಕ್ಕನ್ನು ಕಸ್ಕೊಂಡಿದ್ದಾರೆ, ತಡೆಯುವಾಗಿ ಅಭಿವೃದ್ಧಿ ಕೆಲಸಗಳನ್ನಾಗಿ ಅದನ್ನು ಕಸ್ಕೊಂಡಿದ್ದಾರೆ, ಇವೆಲ್ಲರ ಬಗ್ಗೆ ಜನಜಾಗೃತಿಯನ್ನು ನಾವು ಮೂಡಿಸಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆಯನ್ನು ಮತ್ತೆ ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆಯನ್ನು ವಾಪಸ್ ತರುವ ದೃಷ್ಟಿಯಲ್ಲಿ ಇವತ್ತು ಎಲ್ಲ ರೀತಿಯ ಹೋರಾಟಗಳನ್ನು ನಾವು ಮಾಡ್ತೀವಿ. ಎನಿ ಕ್ವಶನ್ಸ್? ಅದೇ ಇವತ್ತು ಏನು ಮಾಡ್ತಾ ಇದ್ದಾರೆ, ಆ ಕೇಂದ್ರ ಸರ್ಕಾರ ಹಂತವಾಗಿ ಅದನ್ನು ಏನು ಟೇಪರಿಂಗ್ ಹಂತವಾಗಿ ಅದನ್ನು ಕೊಲ್ಕೊಂಡೇ ಬಂದರು. ಮೊದಲು ಇಂತಿಷ್ಟು ಮಾನವ ದಿವಸಗಳಂತಿತ್ತು, ಇಷ್ಟು ಕೋಟಿ ಮಾನವ ದಿನಗಳು ಅಂತೇಳಿ ನಾವು ನೋಡಿದ್ರೆ ನಾವು ಸ್ಟಾಟಿಸ್ಟಿಕ್ಸ್ ಬೇಕಾದ್ರೆ ಕೊಟ್ಟು ಕಳಿಸ್ತೇನೆ ನಿಮಗೆ ಬಾಸ್ಕಿಯವರು. ಆ ಸ್ಟಾಟಿಸ್ಟಿಕ್ಸ್ ಪ್ರತಿ ವರ್ಷ ಅದನ್ನ ಏನು ಮಾನವ ದಿನಗಳಿತ್ತು ಅದನ್ನು ಕಟ್ ಮಾಡ್ಕೋತ ಬಂದಿದ್ದಾರೆ. 12 ಕೋಟಿದ್ದು 9 ಕೋಟಿ ತಂದಿದ್ದಾರೆ, 9 ಕೋಟಿ ಕಟ್ ಮಾಡ್ಕೋತ ಯಾರು ಸ್ಲೋಲಿ ಕಿಲಿಂಗ್ ದಿಸ್ ಸ್ಕೀಮ್. ಈ ಯೋಜನೆನ ಹಂತವಾಗಿ ಅದನ್ನ ಕೊಡ್ತಾ ಇದ್ದಾರೆ ಮತ್ತು ಅದಕ್ಕೆ ಹಣವನ್ನು ಕೂಡ ಕೊಡ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ಎಷ್ಟು ಸಲ ಇವತ್ತು ದಿವಸ ಹಣ ಕೊಟ್ಟಿಲ್ಲ ಇವತ್ತು ದಿವಸ ಅಂತೇಳಿ. ನೆಕ್ಸ್ಟ್ 40% ಇದು ಜಾಸ್ತಿ ಮಾಡಿದ್ದಾರೆ, ಅದಕ್ಕೆ ರಾಜ್ಯ ಸರ್ಕಾರಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೊರೆಯಾಗಿದೆ. ಹಾಗಾಗಿ ಅವರಿಗೆ ನೋಡಿ, ನಾನು ಕಾಂಗ್ರೆಸ್ ಸರ್ಕಾರ ನನಗೆ ಹೇಳಿದ್ದೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಏನೂ ಆಗಲ್ಲ, ನನಗೂ ಏನಾಗಲ್ಲ, ನಿಮಗೂ ಏನಾಗಲ್ಲ. ನಾನು ಇಷ್ಟು ಸ್ಪಷ್ಟವಾಗಿ ನಿಮಗೆ ಪತ್ರಿಕೆ ಕೊಟ್ಟಿದ್ದೆ. ಸ್ಥಳೀಯವಾಗಿ ಇವತ್ತು ದಿವಸ ಏನೋ ನಿಮ್ಮ ಹಳ್ಳಿಗಳಲ್ಲಿ ಏನೋ ಅಭಿವೃದ್ಧಿ ಆಗ್ತಿತ್ತು, ಶಾಲೆಗಳಿರಲಿ, ಕಂಪೌಂಡ್ ಇರಲಿ, ರಸ್ತೆಗಳಿರಲಿ, ಅಂಗನವಾಡಿ ಇರಲಿ, ಏನ್ರಿ ಏನೇ ಆಗಲ್ಲ ಬಂದಾಗ್ತದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಹಳ್ಳಿಗಳು ಬರೀ ಕಾಂಗ್ರೆಸ್ ಪಕ್ಷದವ್ರ ಹೌದು. ಭಾರ ಆಗ್ತದಂದ್ರೇನು 40% ಮಟೀರಿಯಲ್ ಕಾಂಪೋನೆಂಟ್ನಲ್ಲಿ ನಾನು ಮೊದಲಿತ್ತು, ನನಗೂ ಇದೆ. ಆಮೇಲೆ ಕೂಲಿ ಕಾರ್ಯಕ್ರಮದಲ್ಲಿ 40% ಸಹ ಕೇಂದ್ರ ಸರ್ಕಾರ ನಮಗೆ ಭಾರ ಆಗ್ತದೆ. ಆಯಿತು, ಆ ಭಾರನೂ ನಾವು ಸಹಿಸ್ಕೊತಿದ್ವಿ. ಆದರೆ ಭಾರ ಸಹಿಸ್ಕೊಂಡ್ಮೇಲೆ ಎಲ್ಲಿ ಕೆಲಸ ಮಾಡಬೇಕು? ನ್ಯಾಷನಲ್ ಹೈವೇದಾಗ ಕೇಂದ್ರ ಸರ್ಕಾರ ಯೋಜನೆಗಳು ಅದನ್ನ ಹೊಂದಾಣಿಕೆ ಮಾಡಿದ್ದಾರೆ. ಟ್ಯಾಗು ಗ್ರಾಮ ಸಭಾದಾಗ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಆ 40% ನಾವು ಕೊಡಾಕೋತಾ ಇದ್ದೀವಿ. ಆದರೆ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಏನು ಮೊದಲು ಕೆಲಸ ನಡೀತಿತ್ತಲ್ಲ ಆ ರೀತಿ ಕೆಲಸ ಆಗಬೇಕು. ಅವ್ರಿಗೆ ಏನು ಬೇಕಾಗಿದೆ ಗ್ರಾಮದವ್ರಿಗೆ, ಎಲ್ಲರೂ ಹೋಗಿ ನೀವು ನ್ಯಾಷನಲ್ ಹೈವೇದಾಗ ಕೆಲಸ ಮಾಡಿರಿ, ಕೊಟ್ಟಷ್ಟು ಪಗಾರ ತಗೊಳ್ರಿ ಕಾಂಟ್ರಾಕ್ಟರ್ ಕಡೆ ಅಂತೇಳಿ ಅದಲ್ಲ ರೀ. ಅರ್ಥ ಆಯ್ತಾ? ಅರ್ಥ ಆಗ ತಿಳ್ಕೊತೀನಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಗ್ರಾಮ ಪಂಚಾಯತಿಯಲ್ಲಿ ಈ ಸದ್ಯಕ್ಕೆ ಜಾರಿಯಲ್ಲಿ ಇರೋದೇ ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಯಾವ ಒಂದು ಯೋಜನೆಗಳು ಇಲ್ಲ ನೋಡ್ರಿ. ಇದು ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಮೇನ್ಲಿ ಇವತ್ತು ದಿವಸ ಹೇಳ್ತೀನಿ, ಎಲ್ಲ ಯೋಜನೆಗಳಲ್ಲಿ ರಾಜ್ಯದ ಕಾಂಪೋನೆಂಟು ಕೇಂದ್ರ ಕಾಂಪೋನೆಂಟ್ ಇದ್ದೇ ಇರ್ತದೆ. ಕೇಂದ್ರ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇರಲಿ, ಎಲ್ಲರೂ ಕೂಡ ಇರಲಿ. ಇವತ್ತು ಇಲ್ಲಿ ಏನಿದೆ ಅಲ್ಲ, ಇವತ್ತು 40% ರಾಜ್ಯ ಸರ್ಕಾರಕ್ಕಿಂತಲ್ಲ ಮಟೀರಿಯಲ್ ಕಾಂಪೋನೆಂಟ್ ಮೊದಲು ನರೇಗಾದಿಂದ ಇವತ್ತು ದಿವಸ ಗ್ರಾಮ ಪಂಚಾಯತಿಗಳು ನಡೆದಿತ್ತು. ಈ ನರೇಗಾ ತೆಗೆದುಬಿಟ್ರೆ ಗ್ರಾಮ ಪಂಚಾಯತಿ ಅಲ್ಲಿ ಬಿಗ್ ಜೀರೋ. ನಾವು ಅರ್ಥ ಮಾಡ್ಕೋಬೇಕು, ಸ್ಥಳೀಯವಾಗಿ ಅವ್ರಿಗೆ ಏನು ಬೇಕಾಗಿದ್ದ ಕೆಲಸ ಗ್ರಾಮ ಪಂಚಾಯತ್ ತಗೋತಿದ್ರಿ, ಈಗ ತಗೊಳಕ್ ಬರಂಗಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ವಿಕಸಿತ ಭಾರತ ಜೊತೆ ಹೊಂದಾಣಿಕೆ ಮಾಡಿದಾರೆ ಅವರು. ಅದು ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ಮಾಡತ್ತಾರೆ, ಅದ್ರಾಗ ಹೋಗಿ ಕೆಲಸ ಮಾಡಿರಿ ನೀವು. ಅದಕ್ಕೆ ಕಾಂಟ್ರಾಕ್ಟರ್ ಪ್ರೊವಿಷನ್ ಮಾಡಿದ್ದಾರೆ. ಅದು ಉದಾಹರಣೆ ಕೊಟ್ಟಮ್ಮ, ನಿಮ್ಗೆ ಉದಾಹರಣೆ ಕೊಟ್ಟೆ. ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳು, ಕೇಂದ್ರ ಸರ್ಕಾರ ಯಾವ ಯೋಜನೆಗಳು ಇರ್ತಾವಲ್ಲ ಆ ಯೋಜನೆಗೆ ಹೋಗಿ ಕೆಲಸ ಮಾಡ್ಬೇಕು. ನಾನು ಹೇಳಿದಿಷ್ಟೇ, ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ. ಒಂದು ಉದಾಹರಣೆ ಕೊಟ್ಟೆ, ನ್ಯಾಷನಲ್ ಹೈವೇ ಅಂತೇಳಿ. ಮತ್ತೊಂದು ಇರ್ಬೋದು, ಏರ್ಪೋರ್ಟ್ ಇರ್ಬೋದು. ಏನು ಕನ್ಫ್ಯೂಷನ್ ಅಲ್ಲ, ಕ್ಲಿಯರಿಟಿ ನನ್ನಲ್ಲಿ. ನಿಮ್ಗೇನು ಕನ್ಫ್ಯೂಷನ್ ಅಂತ ಕೇಳ್ರಿ. ಕೇಂದ್ರ ಸರ್ಕಾರದ ಯೋಜನೆಗಳು ಯಾವುದೇ ಯೋಜನೆಗಳು ಇರ್ಬೋದು, ರೈಲ್ವೆ ಇರ್ಬೋದು, ಆಮೇಲೆ ರೋಡ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಮತ್ತೊಂದು ಯಾವುದೇ ಇರ್ಬೋದು, ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಹೋಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಟ್ಯಾಗ್ ಮಾಡಿದ್ದಾರೆ. ಅದಕ್ಕೆ ವಿಕಸಿತ ಭಾರತ ಜೊತೆ ಹೊಂದಾಣಿಕೆ ಮಾಡಿದ್ದಾರೆ. ಸರ್, ಪಂಚಾಯತ್ ರಾಜ್ ವ್ಯವಸ್ಥೆನೇ ಕಾಂಗ್ರೆಸ್ ಹಳ್ಳ ಹಿಡಿಸ್ತಾ ಇದೆ. ಈವರೆಗೂ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸ್ತಾ ಇಲ್ಲ. ನೋಡಿ ಬಾಸ್ಕಿ ಅವರ, ಈಗ ಕಾಂಗ್ರೆಸ್ ಪಕ್ಷ ಈಗಾಗಲೇ ಡಿಕ್ಲೇರ್ ಮಾಡಿದೆ, ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಆಮೇಲೆ ನಿಮ್ಗೆ ಗೊತ್ತಿದೆ, ಈಗ 73 ಅಮೆಂಡ್ಮೆಂಟ್ ತಂದವ್ರು ಯಾರು? ಪಂಚಾಯತ್ ರಾಜ್ ಯಾರು ತಂದಿದ್ದಾರೆ? ರಾಹುಲ್ ಗಾಂಧಿ ಅವರು, ನಾವೇ ತಂದದ್ದು. ರಾಜೀವ್ ಗಾಂಧಿ ಅವರು ತಗೊಂಬಂದಂತ ಯೋಜನೆ ಕಾಂಗ್ರೆಸ್ ಆದ್ರೆ ಜೀವನೇ ಇಲ್ಲ. ಜೀವ ಕೊಟ್ಟವರು ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆ ಕೊಟ್ಟಂತವ್ರು ಕಾಂಗ್ರೆಸ್ಸೇ. ಅದನ್ನು ತೆಗಿದಾರೆ. ಅದನ್ನ ಜೀವ ತೆಗಿಯಕತ್ತಿದವ್ರು BJP ಅವರು. ಅವ್ರಿಗೆ ಹೋಗಿ ಕೇಳ್ರಿ. ಅಲ್ಲ
ಅಲ್ಲ ಎಲೆಕ್ಷನ್ ಸರ್ ಇಲ್ಲೆಲ್ಲ ಸರ್ ಸ್ಥಳೀಯ ಸಂಸ್ಥೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆದ ಎಲೆಕ್ಷನ್ಗಳು ಆಗ್ತಾ ಇಲ್ಲ. ಅದು ಆಗ್ತಾ ಇದೆ. ಅಲ್ಲ, ಅದು ಮಹಾತ್ಮ ಈಗಾಗಲೇ ಡಿಕ್ಲೇರ್ ಮಾಡಿದ್ವಿ ನಾವು ಜೂನಲ್ಲಿ ಮಹಾನಗರ ಪಾಲಿಕೆ ಬೆಂಗಳೂರು ಎಲೆಕ್ಷನ್ ಮಾಡ್ತಾ ಇದೀವಿ. ರಾಜ್ಯದಲ್ಲಿ ಕೂಡ ಜೂನ್ ಜುಲೈದಾಗ ಎಲೆಕ್ಷನ್ಸ್ ಮಾಡ್ತಾ ಇದೀವಿ. ಹೊಸ ತಾಲೂಕು ಕೇಂದ್ರಗಳ ರಚನೆ ಆದರೂ ಹೊಸ ತಾಲೂಕು ಕೇಂದ್ರಗಳಿಗೆ ಇಲಾಖೆಗಳು ಬಂದಿಲ್ಲ, ಹೊಸ ತಾಲೂಕುಗಳಿಗೆ ತಾಲೂಕು ಕಚೇರಿಗಳು ಬಂದಿಲ್ಲ. ಸ್ಥಳೀಯವಾಗಿ ಈಗ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾ ಇದೀವಿ. ಬಾಸ್ಕಿ ಅವರ ಒಂದು ಪಕ್ಷದ ಇದ್ರ ತರ ಮಾತಾಡಕ್ ಹೋಗ್ಬಿಡ್ರಿ ಪ್ಲೀಸ್. ಟೈಮ್ ಟು ಅಂಡರ್ಸ್ಟ್ಯಾಂಡ್. ಇವತ್ತು ಏನಾಗಿದೆ, ಕಾಂಗ್ರೆಸ್ ಪಕ್ಷನೇ ಎಲ್ಲ ಮಾಡ್ತಾ ಇದೆ. ಏನು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತಂದಿರ್ಲಿಕ್ಕೆ ಇಷ್ಟೆಲ್ಲ ಎಷ್ಟು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ನಾನು ಮನೆ ಸ್ಟಾಟಿಸ್ಟಿಕ್ಸ್ ಇದ್ದೇನೆ ಬಾಸ್ಕಿ ಅವ್ರಿಗೆ ಹೇಳ್ತೀನಿ, ಲೈಟರ್ ಹೇಳಿದ್ದೇನೆ. ಈಗ ನಮ್ಮ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯಿಂದ ನಮ್ಮಲ್ಲಿ ಅಸೆಟ್ ಕ್ರಿಯೇಷನ್ ಏನಾಗಿದೆ, ಎಷ್ಟು ಕೂಲಿ ಸೃಷ್ಟಿಯಾಗಿದೆ ರಾಜ್ಯದಲ್ಲೇ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆದಾಗೂ ಸ್ಟಾಟಿಸ್ಟಿಕ್ಸ್ ಬಿಡುಗಡೆ ಮಾಡ್ತೀನಿ. ಮೊನ್ನೆ ತಕ್ಷಣ ಮೊನ್ನೆ ಅವತ್ತು ತಾವು ಇದ್ರಿ ಎಲ್ಲಿ KDP ಮೀಟಿಂಗ್ನಲ್ಲಿ ಅವತ್ತೇ ಹೇಳಿದ್ದೀನಿ ನಾನು. ಅವ್ರು ಯಾವ ರೀತಿ ಕಡಿತ ಮಾಡ್ತಾ ಇದ್ದಾರೆ ಅದನ್ನು ಮಾನವ ಡೇಸ್ 12 ಕೋಟಿಯಿಂದ 9 ಕೋಟಿ ಕಡಿಮೆ ಮಾಡ್ಕೋಬೋದು. ಅದೆಲ್ಲನೂ ಕೂಡ ನಿಮ್ಗೆ ಕೊಡ್ತೀನಿ ಅಂತ. ಆಮ್ಯಾಗ ನಮ್ಗೆ ಬಹುಶಃ ನೀವು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಕಾಣ್ತೀರಿ, ತಾಲೂಕಾಗ ನಿಮ್ಗೆ ಜನತೆ ಎಲೆಕ್ಷನ್ ಆಗ್ತಿತ್ತು ಒಂದು ಭಾಳ ಕಾಯ್ತಾ ಇದ್ದಾರೆ ಎಲೆಕ್ಷನ್. ಅಲ್ಲ ಈಗ ಇದು ರೋಜ್ಗಾರ್ ತೆಗೆದ್ರಂದ್ರೆ ತಗೊಳಕ್ಕೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಿಟ್ಟು ಮಾಡಿ ನೀವು ಯಾರು ಗ್ರಾಮ ಪಂಚಾಯತ್ ನೆಂಟ್ರಾಕೆ ಹೋಗಂಗಿಲ್ಲ. ಅದು ನಾವು ನಂತರ ನಾವು ಬಹಳಷ್ಟು ಚರ್ಚೆ ನಾವು ಮಾಡಿದ್ದೀವಿ. ಅದನ್ನು ಕೂಡ ಏನು ಅವಶ್ಯಕತೆ ಬಿತ್ತು ಅದನ್ನು ಮಾಡ್ತೀವಿ. ಮೊನ್ನೆದ್ದು ನಾವು ಇದನ್ನ ಆಂದೋಲನ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಪ್ರತಿ ಗ್ರಾಮ ತಗೊಂಬಂದು ಕಟ್ಟ ಕಡೆ ಗ್ರಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದನ್ನ ತಿಳಿಸಿ ಹೇಳಿ ಯಾವ ರೀತಿ BJP ಅನ್ಯಾಯ ಮಾಡಿದ್ದಾರೆ. ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಮತ್ತೆ ವಾಪಸ್ ತರಬೇಕು ಅನ್ನೋ ದೃಷ್ಟಿಯಿಂದ ಆ ಎಲ್ಲವನ್ನು ಕೂಡ ಇದನ್ನ ಮಾಡ್ತೀವಿ. ಮತ್ತು ರಾಜ್ಯ ಸರ್ಕಾರನೂ ಕೂಡ ಇವತ್ತು ಮುಂದೆ ಏನು ಮಾಡಬೇಕು ಅನ್ನೋದು ನಾವು ಈಗಾಗಲೇ ನಾವು ಕ್ಯಾಬಿನೆಟ್ ಚರ್ಚೆ ಮಾಡಿದ್ದೀವಿ. ಅದನ್ನ ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಮುಂದೆ ನಾವು ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ಉದಾಹರಣೆಗೆ ಗೊತ್ತದ ಬಾಸಿಗೆಯವರ ಕಬ್ಬಿಗೆ ಬೆಲೆ ಕೊಡಬೇಕಾಗಿದೆ ಯಾರು? ಕೇಂದ್ರ ಸರ್ಕಾರ. ರೇಟ್ ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. FRP ಬೆಂಬಲ ಕೊಟ್ಟವ್ರು ಯಾರು? ರಾಜ್ಯ ಸರ್ಕಾರ. ನಿಮ್ಗೆ ಗೊಂಜಾಳಕ್ಕೆ ಇದು ಮಾಡೋರು ಯಾರು? ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಒಂದು ಏನೋ ಭಾರ ಇತ್ತು, ಅದನ್ನು ಭಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ ಬರೀ ನಿಮ್ಮ MP ಅವರು ಒಂದು ಪತ್ರ ಬರೆದು ಉತ್ತರ ಬರ್ತಾರ ತಗೊಂಡು ಅವ್ರು ಓದಿರೋದು ಅಷ್ಟೇ. ಈ ಯೋಜನೆ ಸಂಪೂರ್ಣ ಡಿಜಿಟಲೀಕರಣ ಮಾಡಿ ಹೊಸ ರೂಪ ಕೊಟ್ಟು ಸರಿಯಾದ ಮಾರ್ಗದರ್ಶಕತೆ ಆಡಳಿತ ಆಗಲಿ ಅನ್ನೋದಕ್ಕೋಸ್ಕರ ಈ ಯೋಜನೆ ಇಷ್ಟೊತ್ತನ ಏನು ಕಡಿತೇನೆ ಇಷ್ಟೊತ್ತನ ಏನೇನು ಹೇಳಿದ್ರು ಯೋಜನೆದಾಗ ಏನೇನು ನಾನು ಕೇಳ ಈಗ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆದಾಗ ಏನಿತ್ತು ಹೇಳಿದ್ದೀನಿ. VB ರಾಮ್ಜಿ ಯೋಜನೆದಾಗ ಏನಿದೆ ಅಂತ ನಾನು ಹೇಳಿದ್ದೀನಿ. ಬಹುಶಃ ಇಷ್ಟೆಲ್ಲ ತಿಳ್ಕೊಂಡಾಗ ನೀವೇನು ಪ್ರಶ್ನೆ ಕೇಳುವಂತ ಅವಶ್ಯಕತೆ ಬೀಳೋದಿಲ್ಲ. ನಿಮಗೆ ಬಹುಶಃ ಲಿಖಿತವಾಗಿ ಬೇಕಂತ ಕಾಣ್ತದೆ, ಲಿಖಿತವಾಗಿ ಕಾನ್ಫಿಡೆನ್ಸ್ ಕೊಡ್ತೀನಿ. ನಿಮಗೊಂದು ಮೊದಲೇನಿತ್ತು ಈಗ ಏನಿದೆ ಅಂತ ನಾನು ಒಂದು ನಮ್ಮ ಪಾಪ ರೈಟಿನ ಅವನು ಕಾಪಿ ಕೊಡ್ತೀನಿ, ನೋಟೇ ಕೊಡ್ತೀನಿ ಆಯ್ತಾ. ಅದು ಬೇಡ, ಇನ್ನೊಂದು ಡಿಟೇಲ್ ನೋಟ್ ಕೊಡ್ತೀನಿ. ಸ್ವಲ್ಪ ಜಾಸ್ತಿ ಅಭ್ಯಾಸ ಮಾಡು, ಏನು ಜಾಸ್ತಿ ಕೊಡ್ತೀನಿ. ರಾಮನ ಹೆಸರು ಬದನಾಮ್ ಮಾಡ್ತಾ ಇದ್ದಾರೆ ಅವರು. ರಾಮ್ ಕಾ ನಾಮ್ ಬದನಾಮ್ ಇವ್ರು ಹೇಳಿದಾರಲ್ಲ. ಮೊನ್ನೆ ರಾಮದ ಹೆಸರಲ್ಲ, ಇವತ್ತು ಮಹಾತ್ಮ ಗಾಂಧಿ ರೋಜ್ ನಾನು ಅವತ್ತು ಹೇಳಿದ್ದೀನಿ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಹೋರಾಟ ಮಾಡಿದ್ರು. ರಾಷ್ಟ್ರಪಿತ ಅವರು, ಫಾದರ್ ಆಫ್ ದ ನೇಷನ್. ಮಹಾತ್ಮ ಗಾಂಧಿ ರೋಜ್ಗಾರ್ ಹೆಸರನ್ನು ತೆಗೆದು ರಾಮ್ ಹೇಳುವುದು ತಪ್ಪೆ, ಅಥವಾ ರಾಮನ ಹೆಸರು ತಿಳ್ಕೊಡುವ ಒಂದು ಯೋಜನೆ, ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರು ಅಂತ ತಿಳ್ಕೊಳ್ಳಿ. ರಾಮನ ಹೆಸರು ಸರ್ದಾರ್ ವಲ್ಲಭಾಯ್ ಪಟೇಲ್ ತೆಗೆದು ಬೇರೆಯವ್ರ ಹೆಸರು ಹಿಡಿದು ತಪ್ಪೆ. ಅರ್ಥ ಆಯ್ತಲ್ಲ? ಧನ್ಯವಾದಗಳು. ಥ್ಯಾಂಕ್ ಯು. ಅದಕ್ಕೆ ಬಾಸ್ಕಿ ಅವ್ರಿಗೆ ಶುಭಾಶಯಗಳು. ಊಟ ಮಾಡ್ಕೊಡ್ರಿ ಎಲ್ಲರೂ ದಯವಿಟ್ಟು. ಮತ್ತೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತೀರಿ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಊಟ ಮಾಡ್ಕೋಬೇಕು. ಎಲ್ಲರಿಗೂ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು.